RBI ಅವರು US ಬಾಂಡ್ಸ್ ನ ಕಡಿಮೆ ಮಾಡಿಬಿಟ್ಟು ಚಿನ್ನನ ಏರಿಕೆ ಮಾಡ್ತಾರೆ. ಅದೇ ಹೊತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ದೀಪಾವಳಿ ಗಿಫ್ಟ್ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಇಂದ ಮಾರ್ಕೆಟ್ 400 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತಾ ಇರುತ್ತೆ. ಅದೇ ಹೊತ್ತಲ್ಲೇ ಅದ್ರ ಜೊತೆಯಲ್ಲೇ ಒಂದು ಸ್ಮಾಲ್ ಬಾಂಬು ಸಹ ಇಟ್ಟಿರ್ತಾರೆ. ಅದೇನಂತ ನೋಡೋಣ. ಮತ್ತೆ ಒಂದು ಕಂಟ್ರಿಗೂ ಇನ್ನೊಂದು ಕಂಟ್ರಿಗೂ ಅಮೆರಿಕ ಟ್ರೇಡ್ ಡೀಲ್ಸ್ ಅಲ್ಲಿ ಯಾವ ತರ ಡಿಫ್ರೆನ್ಶಿಯೇಟ್ ತೋರಿಸ್ತಾ ಇರುತ್ತೆ. ಇದರಿಂದ ಚಿನ್ನ ಮತ್ತು ಬೆಳ್ಳಿ ಯಾವ ತರ ವಾಲೆಟೈಲ್ ಆಗಿದೆ, ಯಾವ ತರ ರಿಬೌಂಡ್ ಆಗ್ತಾ ಇದೆ, ಇನ್ ಮುಂದೆ ಬೀಳುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಅದ್ರ ರಿಯಾಕ್ಷನ್ ಯಾವ ತರ ಲಾಸ್ಟ್ 6 months ಅಲ್ಲಿ ನಡೆದಿದೆ, ಆದ್ರೆ ನಮ್ಮ ನಿಫ್ಟಿ ಯಾವ ತರ ಅದಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟಿದೆ, ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನೇನಿದಾವೆ, ಅದ್ರ ಜೊತೆಗೆ ರಿಸಲ್ಟ್ಸ್ ಇಂಪ್ಯಾಕ್ಟ್ ಏನೇನಾಗಿದಾವೆ, ಇನ್ನ FIIs ಆಕ್ಟಿವಿಟೀಸ್ ಇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ತರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವೀಕ್ ಅಲ್ಲಿ ನಿಫ್ಟಿ 84 ಪಾಯಿಂಟ್ ಲಾಸ್ ಆಗಿಬಿಟ್ಟು 25,795 ಕ್ಲೋಸ್ ಆಗಿದೆ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 966 ಪಾಯಿಂಟ್ ಗೇನ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ ಆಲ್ಮೋಸ್ಟ್ 900 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟಿದೆ. ಇನ್ನು ಟ್ರಂಪ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ US ಶಟ್ ಡೌನ್ ಆಗಿದೆ. US ಶಟ್ ಡೌನ್ ಆಗಿದ್ರು ಸಹ ಒಂದು ದೀಪಾವಳಿ ಗಿಫ್ಟ್ ಅಂತ ಟ್ರಂಪ್ ಅವರು ಅನೌನ್ಸ್ ಮಾಡ್ತಾರೆ. ಏನಂದ್ರೆ ಟ್ಯಾರಿಫ್ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ ನಮ್ಗೆ. ಆದ್ರೆ ಟ್ರಂಪ್ ಅವರು ಒಂದು ದೀಪಾವಳಿ ಗಿಫ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದ್ರ ಜೊತೆಗೆ ದೀಪಾವಳಿ ವಿಶಸ್ ಅಂತ ಮೋದಿಗೆ ಫೋನ್ ಮಾಡಿ ಹೇಳ್ತಾರೆ. ಅದೇ ಹೊತ್ತಲ್ಲಿ ತುಂಬಾ ಕಾನ್ವರ್ಸೇಷನ್ ನಡೆದಿದೆ ಅಂತ ಹೇಳ್ತಾರೆ. ಆದ್ರೆ ಮೋದಿ ಕಡೆಯಿಂದ ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ. ಜಸ್ಟ್ ಒಂದು ವಿಶಸ್ ಬಗ್ಗೆ ಮಾತ್ರ ಅಂತ ಮೋದಿ ಒಂದು ಕನ್ಫರ್ಮ್ ಮಾಡಿದ್ದಾರೆ. ಯಾವುದೇ ಟಾರಿಫ್ ಬಗ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಟ್ಯಾರಿಫ್ 15 to 16% ಗೆ ರಿಡ್ಯೂಸ್ ಮಾಡ್ತಾರೆ. ಏನಿದೆ 25% ಪ್ಲಸ್ 25% ಅಡಿಷನಲ್ ಟ್ಯಾರಿಫ್, ಆ 25% ತೆಗೆದುಬಿಟ್ಟು ಇನ್ನು ಉಳಿದಿದ್ದು 25% ಎಲ್ಲೂ 15 to 16% ಗೆ ಇಳಿಸ್ತಾರೆ. ಇದು ದೀಪಾವಳಿ ಗಿಫ್ಟ್ ಅಂತ ಹೇಳ್ತಾರೆ. ಸೊ ಆದ್ರೆ ಅದ್ರ ಜೊತೆ ಒಂದು ಬಾಂಬ್ ಇದೆ, ಸಣ್ಣ ಬಾಂಬ್. ಏನ್ ಗೊತ್ತಾ, ಆ ಬಾಂಬೆ ಓಪನ್ ಟ್ರೇಡ್ ಡೀಲ್. ಓಪನ್ ಟ್ರೇಡ್ ಡೀಲ್ ಅಂದ್ರೆ ಏನ್ ಗೊತ್ತಾ, ಅವರು ಬೆಳೆದಿರೋ ಅಂತ ಅಗ್ರಿ ಪ್ರಾಡಕ್ಟ್ಸ್ ಏನಿದೆ, ಸೋಯಾ ಆಗ್ಲಿ, ಮೈಸ್ ಆಗ್ಲಿ, ಇಲ್ಲ ಡೈರಿ ಪ್ರಾಡಕ್ಟ್ ಆಗ್ಲಿ, ಇವೆಲ್ಲ ಇಂಡಿಯಾಗೆ ಓಪನ್ ಟ್ರೇಡ್ ಡೀಲ್ ಅವ್ರಿಗೆ ಮಾರ್ಕೆಟ್ ನಾವು ಒದಗಿಸ್ಕೊಡ್ಬೇಕು ಅನ್ನೋದು ಒಂದು ಷರತ್ತು ಇಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಗ್ರಾಜುಯಲಿ ಕಡಿಮೆ ಮಾಡ್ತಾ ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ 0 ಆಗುತ್ತೆ ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನ ನೀವು ನೋಡಿ, ವಿಡಿಯೋ ಪ್ಲೇ ಮಾಡ್ತೀವಿ. Talking to him about it. I think it's a little bit of a different talk. India, as you know, has told me they are stop. You know, it's a process. You can't just stop it. But by the end of the year, they'll be down to almost nothing. That's a big thing. There was almost 40% of the oil. India, they've been great. Spoke to Prime Minister Modi yesterday. They've been absolutely great. China's a little bit different. You know, they're a little bit different relationship they have with Russia. It was never good, but because of Biden and Obama, they got forced together. ಅದಾದ ಮಾರನೇ ದಿನನೇ ನೋಡಿ ರಷ್ಯನ್ ಆಯಿಲ್ ಬಗ್ಗೆ ನಿರ್ಬಂಧ ಅಂದ್ರೆ ಸ್ಯಾಂಕ್ಷನ್ಸ್ ತಂದಿದ್ದಾರೆ. ಸೊ ಇದು ಹೆಂಗಿದೆ ಅಂದ್ರೆ ರಷ್ಯಾದ 2 ಕಂಪನಿಗಳು, ಲುಕನ್ ಆಯಿಲ್ ಮತ್ತು ರಷ್ಯನ್ ಏಡ್, ಇವೆರಡು ಆಯಿಲ್ ಕಂಪನಿಗಳು ಈ ರಷ್ಯಾದಲ್ಲೇನೆ 50% ಆಯಿಲ್ ಪ್ರೊಡ್ಯೂಸ್ ಮಾಡೋದು ಇವೆರಡೇ ಕಂಟ್ರಿ. ಪ್ರಪಂಚದಲ್ಲಿ ರಷ್ಯಾ ಆಯಿಲ್ ಪ್ರೊಡ್ಯೂಸ್ ಮಾಡೋದು 6% ಆದ್ರೆ ಆ 6% ಅಲ್ಲಿ 3% ಅಷ್ಟು ಇವೆರಡು ಕಂಪನಿಗಳೇ ಉತ್ಪಾದನೆ ಮಾಡ್ತವೆ. ಸೊ ಈ 2 ಕಂಪನಿಗಳಲ್ಲಿ ಸ್ಯಾಂಕ್ಷನ್ಸ್ ವಿಧಿಸಿದ್ರಿಂದ 2 ಕಂಪನಿಗಳಿಂದ ಯಾವುದೇ ಒಂದು ಕಂಟ್ರಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಂಗಿಲ್ಲ ಅಂತ ನೋಡಿ. ಸ್ಯಾಂಕ್ಷನ್ ಬೇರೆ, ಟ್ಯಾರಿಫ್ ಬೇರೆ. ಟ್ಯಾರಿಫ್ ಹಾಕಿದ್ರೆ ಆ ಒಂದು ಸುಂಕ ಕಟ್ಟಿ ತರುವಂತದ್ದು, ಆದ್ರೆ ಸ್ಯಾಂಕ್ಷನ್ ವಿಧಿಸಿದ್ರೆ ಆ ಒಂದು ಕಂಪನಿಗಳಿಂದ ಬೇರೆ ದೇಶಗಳು ಕೊಂಡ್ಕೊಳ್ಳಂಗಿಲ್ಲ ಅನ್ನೋದೇ ನಿರ್ಬಂಧ ಇರುತ್ತೆ. ಅದಕ್ಕೆ ಸ್ಯಾಂಕ್ಷನ್ ಅಂತ ಹೇಳ್ತಾರೆ. ಸೊ ಆದ್ರಿಂದ ಏನಾಗುತ್ತಂದ್ರೆ 5% ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಪುಟಿನ್ ಅವರು ರಿಯಾಕ್ಟ್ ಮಾಡ್ತಾರೆ. ಅದನ್ನ ಸಾರಸೆಟ್ಟಾಗಿ ತೆಗೆದಾಕ್ಬಿಟ್ಟಿದ್ದಾರೆ. ಯಾರು ಏನೇ ಹೇಳಿದ್ರು, ಎಷ್ಟೇ ಸ್ಯಾಂಕ್ಷನ್ ಹಾಕಿದ್ರು ನಾವು ಉಕ್ರೇನ್ ಮೇಲೆ ಯುದ್ಧ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಇದ್ರ ಜೊತೆಗೆ ಸೊ ಪ್ರಿಯೇಶ್ ಗೋಯಲ್ ಅವರು ಅಷ್ಟೇ ಸಾರಸಗಟಾಗಿ ಇದನ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. We are talking to the United States, of course, but we don't do deals in a hurry, and we don't do deals with deadlines or with a gun on our head. But that's how deals are done these days. It's a deadline. I don't think so. Tariffs come in midnight on this date. Take it or leave it. India looks long term. India never takes decisions in a rush or on the pressure of the moment. And we've accepted if there's a tariff on us, there is a tariff on us.
We are looking how to overcome that. We are looking at newer markets. We are looking at a stronger demand impetus within the Indian economy. So we have a very resilient structure. 1.4 billion people, young. Our average age is 28.5 years. Very aspirational. 1 billion internet users connected to what's happening at the Berlin Global Dialogue, aspiring for a better quality of life for their families. So they are not in a situation where they want to do suboptimal deals. We'd like to really look at the long term. We recognize that 20, 25 years from now, we'll be a $30 trillion economy. And accordingly, we will negotiate based on the future. A trade deal is on the long run. Right. And we have to recognize the future and get the best deal for the country. I don't think India has ever decided who its friends will be based on any other considerations other than national interest. And I think if So plainly, you want to be told that you can't be friends with Russia. Somebody tells me tomorrow I can't be friends with the European Union, I won't accept that. Or somebody tells me tomorrow I can't work with Kenya, it's not acceptable to me. ಇನ್ನು ಪಿಯೂಷ್ ಗೋಯಲ್ ಅವರು ನೋಡಿ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾವು ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಟ್ರೇಡ್ ಡೀಲ್ ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಸ್ನೇಹ ಮಾಡಕ್ಕಾಗಲ್ಲ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕಾಗಲ್ಲ. ಫ್ರೆಂಡ್ಶಿಪ್ ಸ್ನೇಹ ಮಾಡ್ಬೇಕಾದ್ರೆ ಅವ್ರ ಜೊತೆ ನಮ್ಗೆ ಟ್ರಸ್ಟ್ ಇರಬೇಕು. ಯಾವುದೇ ಒಂದು ಟ್ರೇಡ್ ಡೀಲ್ ಮಾಡ್ಬೇಕಾದ್ರೂ ಟ್ರಸ್ಟ್ ಇರಬೇಕು. ಗನ್ ಶಾಟ್ ಅಲ್ಲಿ ತಂದ್ಬಿಟ್ಟು ನಾವು ಆ ಟ್ರೇಡ್ ಮಾಡಿ, ಮಿಡ್ ಡೇಟ್ ಅಲ್ಲಿ ಒಂದು ಅನೌನ್ಸ್ ಮಾಡ್ಬಿಟ್ರು ಈ ಟ್ರೇಡ್ ಮಾಡಿ ಅಂದ್ರೆ ನಾವು ಟ್ರೇಡ್ಗೆ ಅಗ್ರಿ ಆಗಕ್ಕಾಗಲ್ಲ. ಇದಕ್ಕೆ ಅಷ್ಟು ಅರ್ಜೆಂಟ್ ಏನಿಲ್ಲ. ಟ್ಯಾರಿಫ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡೋಕ್ಕಾಗಲ್ಲ, ಅದನ್ನ ನಾವೇ ಸ್ವಂತವಾಗಿ ಡಿಸೈಡ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ದು 1.4 ಬಿಲಿಯನ್ ಪಾಪ್ಯುಲೇಷನ್ ಇರೋದು, ಅದರಲ್ಲಿ 28% ಯಂಗ್ ಪೀಪಲ್ ಇದ್ದಾರೆ. ಸೊ ಅದರಿಂದ ನಮ್ಗೆ ನಾವೇ ಯಾವ ತರ ಇರಬೇಕು ಅಂತ ರೂಪಿಸ್ಕೊಳ್ಳುವಂತವ್ರು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನು ಇದೆಲ್ಲ ಆದ್ಮೇಲೆ CPI ಡೇಟಾ ಬರುತ್ತೆ. US CPI ಡೇಟಾ ಅದು 0.3% ಇದೆ ಸೆಪ್ಟೆಂಬರ್ ಅಲ್ಲಿ. ಆಕ್ಚುಲಿ ಇದು 0.4%. ಸೊ ಇದು ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬಂದಿದೆ ಅಂತ, ಕಡಿಮೆ ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಮೋದಿ ಅವರು ಕೊಲಾಲಂಪುರ, ಮಲೇಷ್ಯಾದ ಕೊಲಾಲಂಪುರ ಏಷ್ಯನ್ ಮೆಟ್ಗೆ ಸಭೆಗೆ ಹೋಗ್ತಾರೆ ಅಂತ ಇತ್ತು, ಆದ್ರೆ ಅದು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಮತ್ತು ಮೋದಿ ಮುಖಾಮುಖ ಭೇಟಿ ಆಗಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಆಗ ಟ್ರೇಡ್ ಡೀಲ್ಗಳು ಡಿಲೇ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟೆ. ಆಗ್ನಿಂದನೇ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿರೋದೇನಿತ್ತು ಅಲ್ಲಿಂದ ಸ್ಲೋಲಿ ಕೆಳಗಡೆ ಬಂದು ಓನ್ಲಿ 22 ಪಾಯಿಂಟ್ಸ್ ಗೇನಲ್ಲೇ ಕ್ಲೋಸ್ ಆಗಿತ್ತು ಗುರುವಾರ. ಆದ್ರೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 2 days ಯಾವಾಗ ಅಲ್ಲೇ ಸ್ಟೇ ಆಗಿರುತ್ತೆ ಮಾರ್ಕೆಟ್, ಆಗ ಮಾತ್ರ ಅದು ದೃಢವಾಗಿರುತ್ತೆ, ಅಂದ್ರೆ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿದೆ. ಆದ್ರೆ ಟ್ರಂಪ್ ಅವರು ಅದ್ರ ಹಿಂದೆನೇ ಒಂದು ಬಾಂಬ್ ಕಳಿಸಿದಾರೆ ಅಂತ ಗೊತ್ತಿಲ್ಲದೆ ಎಲ್ಲರೂ ಗೋಲ್ಡ್ ಅಂಡ್ ಸಿಲ್ವರ್ ಕ್ರಾಶ್ ಅಂಡ್ ಮಾರ್ಕೆಟ್ ಇಸ್ ಅಪ್ ಅಂತ ಹೇಳ್ತಿದ್ರು. ಅದೆಲ್ಲನೂ ಇಲ್ಲಿ ಫ್ಲಾಶ್ ಆಗೋಯ್ತು. ಸೊ ಇನ್ನು ಎಕ್ಸ್ಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಎಷ್ಟೇ ನಿರ್ಬಂಧಗಳು ಟ್ಯಾರಿಫ್ ಆಗ್ತಾ ಇದ್ರು ಇಂಡಿಯನ್ ಎಕ್ಸ್ಪೋರ್ಟ್ ಮಾತ್ರ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆಲ್ಮೋಸ್ಟ್ ಜುಲೈಲಿ ಹೇಳ್ಬೇಕಾದ್ರೆ ನಾವು 4.5% ಅಪ್ ಆಗಿದೆ. ಅದು 2 ತಿಂಗಳ ಹಿಂದೆ ಮಾತ್ರ ಏನಿತ್ತು ಮೇ ಅಲ್ಲಿ, ಅವು ಮಾತ್ರ ಸ್ವಲ್ಪ ಅಪ್ ಅಂಡ್ ಡೌನ್ ಆಗಿತ್ತು. ಜೂನ್ ಅಲ್ಲಿ ಸ್ಟೇಬಲ್ ಆಗಿತ್ತು. ಜುಲೈಲಿ 4.5% ಅಪ್ಪೇ ಆಯ್ತು ಹೊರತು ನಮ್ಗೆ ಯಾವುದೇ ತರವಾದಂತ ಎಕ್ಸ್ಪೋರ್ಟ್ಗೆ ಪ್ರಾಬ್ಲಮ್ ಅಂತೂ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಇನ್ನ RBI ನವ್ರ ಬಗ್ಗೆ ಹೇಳ್ಬೇಕಾದ್ರೆ, RBI ನವರು ಬಾಂಡ್ಸ್, ಟ್ರೆಜರಿ ಬಾಂಡ್, ನಮ್ಮ ರಿಸರ್ವ್ ಏನಿರುತ್ತೋ ಆ ರಿಸರ್ವ್ ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ $700 ಬಿಲಿಯನ್ ಅಷ್ಟು ನಮ್ಮ ಹತ್ರ ರಿಸರ್ವ್ ಇದೆ. ಆ 700 ಬಿಲಿಯನ್ ಕರೆನ್ಸಿ ಒಂದರಲ್ಲೇ ಇರಲ್ಲ, ಡಿಫ್ರೆಂಟ್ ಕಾಂಪೋನೆಂಟ್ಸ್ ಅಲ್ಲಿ ಇರುತ್ತೆ. ಆ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇರೋದಂದ್ರೆ ಗೋಲ್ಡ್ ಇರುತ್ತೆ, ಟ್ರೆಜರಿ ಬಿಲ್ಸ್ ಇರುತ್ತೆ, ಬಾಂಡ್ಸ್ ಇರುತ್ತೆ, ಇನ್ನು ಅದ್ರ ಜೊತೆಗೆ IMF ಫಂಡ್ಸ್ ಇರುತ್ತೆ, SW ಫಂಡ್ಸ್ ಇರುತ್ತೆ, ಕರೆನ್ಸಿ ಡಾಲರ್ ಅಲ್ಲಿ ಇರುತ್ತೆ. ಸೊ ಇವೆಲ್ಲ ಏನಿರುತ್ತೆ ಅಂದ್ರೆ ಕಾಂಪೋನೆಂಟ್ಸ್, ಇದೆಲ್ಲ ರಿಸರ್ವ್ಸ್ ಇರುತ್ತೆ. ಅದರಲ್ಲಿ 100 ಬಿಲಿಯನ್ಗೆ ನಾವು ಗೋಲ್ಡ್ ತಲುಪಿದೀವಿ. ಅಂದ್ರೆ ಆಲ್ಮೋಸ್ಟ್ 14% ಆಫ್ ರಿಸರ್ವ್ ಗೋಲ್ಡ್ ಅಲ್ಲೇ ಇದೆ. ಇನ್ ಮಿಕ್ಕಿದ್ದು
ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದ್ರು ಅದರಲ್ಲಿ $245 ಬಿಲಿಯನ್ ನಮ್ಮ ಹತ್ರ ಬಾಂಡ್ಸ್ ಇತ್ತು. ಆ ಬಾಂಡ್ಸ್ ನ ಕಡಿಮೆ ಮಾಡಿ ಅಂದ್ರೆ $225 ಬಂದಿದೆ ಬಾಂಡ್ಸ್, ಅಂದ್ರೆ ಕಡಿಮೆ ಮಾಡಿ ಗೋಲ್ಡ್ ಗೆ ಶಿಫ್ಟ್ ಆಗಿದೀವಿ. ಗೋಲ್ಡ್ ಶಿಫ್ಟ್ ಆಗಿರೋ ರೀಸನ್ ಏನಂದ್ರೆ ಈ ಅನ್ಸರ್ಟನಿಟಿ ಏನಿರುತ್ತೆ, ಪೊಲಿಟಿಕಲ್ ಅನ್ಸರ್ಟನಿಟಿ, ಅದರಿಂದ ಡಾಲರ್ಗೆ ರಿಸ್ಕ್ ಆಗೋ ಸಾಧ್ಯತೆ ಇರುತ್ತೆ. ಈ ಸ್ಯಾಂಕ್ಷನ್ಸ್ ಏನೇನು ಬರ್ತಾ ಇದಾವೆ ನೋಡಿದ್ರೆ ಸೊ ಮುಂದೆ ಡಾಲರ್ಗೆ ರಿಸ್ಕ್ ಇರ್ಬೋದು. ಅದಕ್ಕೋಸ್ಕರನೇ ಇದನ್ನ ಅಸೆಟ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಬೇರೆ ಡೈವರ್ಸಿಫೈ ಮಾಡ್ಬೇಕಂತ ಹೇಳ್ಬಿಟ್ಟೆ ಅದನ್ನ ಗೋಲ್ಡ್ ಗೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಟ್ರೇಡ್ ಅಲ್ಲಿ ಒಂದು ಕಂಟ್ರಿಗೂ ಇನ್ನೊಂದು ಕಂಟ್ರಿಗೂ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳುತ್ತೆ. ಯಾಕಂದ್ರೆ ಇಂಡಿಯಾ ಮಾತ್ರ ಅವರು ಆಯಿಲ್ ಮೇಲೆ ಪ್ರೆಷರ್ ತರ್ತಾ ಇದಾರೆ, ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಜೀರೋ ಮಾಡ್ಕೋಬೇಕಂತ. ಆದ್ರೆ ಚೈನಾ ಮೇಲೆ ಈ ತರ ನಿರ್ಬಂಧ ಯಾವ್ದು ತರ್ತಾ ಇಲ್ಲ. ಅವ್ರು ಎಷ್ಟೇ ಟ್ಯಾರಿಫ್ ಹಾಕಿದ್ರು ಅವರು ತಲೆ ಕೆಡಿಸ್ಕೊಂಡು, ಅಂದ್ರೆ ಚೈನಾ ತಲೆ ಕೆಡಿಸ್ಕೊಂತ ಇಲ್ಲ. ಅದಕ್ಕೋಸ್ಕರ ನೋಡಿ ಅದೇ ಕಂಟ್ರೀಸ್ ಟು ಕಂಟ್ರಿ ಹೆಂಗ್ ಡಿಫರ್ ಆಗುತ್ತೆ ಅಂದ್ರೆ 155% ಟ್ಯಾರಿಫ್ ಹಾಕಿದ್ರು ಅವರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಅವ್ರು ಹೇಳೋದು ಒಂದೇ ಒಂದು, ನಾವು ರೇರ್ ಅರ್ತ್ ಮೆಟಲ್ ನಿಮ್ಗೆ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ತುಂಬಾ ಸೆಕ್ಟರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನ ಕೇಳಿ. We'll make a deal on, I think, everything. I think we're going to make a deal on soybeans and the farmers. I think we're going to make a deal on maybe even nuclear. You know, President Putin in his call mentioned to me about nuclear, where we do a de-escalation, and I'm fine with that. I think it's good. I think it's a very appropriate thing. We have the most nuclear weapons. Russia's second. China is actually third by a long way, but they'll be even within 4 or 5 years. Too many. And we are talking about de-escalation. That's already being talked about. ನೋಡಿ, ಟ್ರಂಪ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಅವರು ಸೋಯಾಬೀನ್ ತಗೊಳ್ದೇ ಇರೋ ಕಾರಣದಿಂದ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರಿಸ್ಟ್ಗಳು ತುಂಬಾ ಫೇಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಕಷ್ಟ ಪಡ್ತಿದ್ದಾರೆ ಅದು ಬೆಳೆದಿರೋ ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಡೆವಲಪ್ಡ್ ಕಂಟ್ರಿಯಲ್ಲಿ ನೋಡಿ ಯಾವ ತರ ಸಿಚುಯೇಷನ್ ಬಂದಿದೆ ಅಂತ. ಒಂದು US 25 ಡೇಸ್ ಇಂದ ಶಟ್ ಡೌನ್ ಆಗಿದೆ. ಅದ್ರ ಜೊತೆಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ, ಅಂದ್ರೆ ಸೋಯಾ ಸೆಲ್ ಮಾಡೋದಕ್ಕೆ ಚೈನಾಗೆ ಒದ್ದಾಡ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಮಾತಾಡಿದ್ವಿ. ಗೋಲ್ಡ್ ನೋಡಿ, ಗೋಲ್ಡ್ ಒಂದು ಡಿಪ್ ಅನ್ನು ಕಂಡಿತ್ತು, ಆದ್ರೆ ಸ್ಲೋ ಆಗಿ ರಿಬೌಂಡ್ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಟ್ರಂಪ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು. ನಾವು ಯಾವಾಗಲೂ ಅಷ್ಟೇ ಗೋಲ್ಡ್ ಇನ್ಕ್ರೀಸ್ ಆಗೋದು ಅನ್ಸರ್ಟನಿಟಿಯಿಂದ ಹೊರತು ಬೇರೆ ಇನ್ಯಾವುದೇ ಒಂದು ಪ್ರಾಫಿಟ್ ಅಂಡ್ ಲಾಸ್ ಇಂದ ಅಂತೂ ಅಲ್ಲ. ಇವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವಾಗ ಹೆಚ್ಚಾಗುತ್ತೋ ಡಿಮ್ಯಾಂಡ್ ಆಟೋಮೆಟಿಕ್ ಆಗಿ ಆಗ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಸಪ್ಲೈ ಜಾಸ್ತಿ ಆದಾಗ ಆಟೋಮೆಟಿಕ್ ಪ್ರೈಸ್ ಕಡಿಮೆ ಆಗ್ತಾ ಇರುತ್ತೆ. ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ಮೊದಲೇ, ಇನ್ನ 2 ಡೇಸ್ ಅಲ್ಲಿ ಯಾವ ತರ ಟ್ರಂಪ್ ಆಕ್ಟಿವ್ ಮಾಡ್ತಾರೆ ಅದ್ರ ಮೇಲೆ ಗೋಲ್ಡ್ ಫರ್ದರ್ ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ. ಸಿಲ್ವರ್ ಸಹ ಇದೇ ತರನೇ ಇರುತ್ತೆ. ನೋಡಿ, ಗೋಲ್ಡ್ ಯಾವಾಗ ಟ್ರಂಪ್ ಸಣ್ಣ ಬಾಂಬ್, ಅದೇ ಓಪನ್ ಟ್ರೇಡ್ ಡೀಲ್ ಅಂತ ಹೇಳಿದ್ರು, ಮಾರ್ಕೆಟ್ ಕೆಳಗಡೆ ಬಂತು, ಆಗ ಗೋಲ್ಡ್ ಸ್ವಲ್ಪ ರಿಬೌಂಡ್ ಆಗಿದೆ. ಈಗಲೂ ಅಷ್ಟೇ ಹೈ ಏನಿದೆ $4,380 ಪರ್ ಅನ್ಸ್ ಏನಿದೆ, ಅದ್ರ ಮೇಲೆ ಹೋದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಗೇನ್ ಆಗ್ತಾ ಇರುತ್ತೆ. $4,000 ಪರ್ ಅನ್ಸ್ ಯಾವಾಗ ಕೆಳಗಡೆ ಬ್ರೇಕ್ ಆಗುತ್ತೋ ಅವಾಗ ಮಾತ್ರ ಸ್ವಲ್ಪ ವೀಕ್ ಇರುತ್ತೆ. ಇಲ್ಲಿ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಪ್ರಾಫಿಟ್ ಬುಕ್ ಅಂತೂ ಮಾಡ್ತಿಲ್ಲ, ಇಲ್ಲ ಪ್ರಾಫಿಟ್ ಅಲ್ಲ, ಅದು ಸೆಲ್ ಅಂತೂ ಮಾಡ್ತಿಲ್ಲ. ಆ ಸೆಲ್ ಮಾಡದೇ ಇರೋ ಕಾರಣಕ್ಕೆ ಗೋಲ್ಡ್ ಬೀಳೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಜಸ್ಟ್ ಇನ್ವೆಸ್ಟರ್ ಪ್ರಾಫಿಟ್ ಬುಕಿಂಗ್ ಅಂತ ಮಾತ್ರ ಇದನ್ನ ಹೇಳ್ಬೋದು. ಆದ್ರೆ ಗೋಲ್ಡ್ ಇನ್ನು ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಕ್ಲಾರಿಟಿ ಬಂದಿಲ್ಲ. ಮೋಸ್ಟ್ ಪ್ರಾಬಬಲಿ ನೆಕ್ಸ್ಟ್ ಮಂತ್ ಮಿಡ್ ಅಲ್ಲಿ ಒಂದು ಕ್ಲಾರಿಟಿ ಬರ್ಬೋದು ಅಂತ ಅನಿಸ್ತಾ ಇರುತ್ತೆ. ಆ ಕ್ಲಾರಿಟಿ ಬಂದಾಗ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನೋಡಿ, ಚಾರ್ಟ್ ನೋಡಿದಾಗ ಯಾವ ತರ ಮೂವ್ ಆಗಿತ್ತು ಗೋಲ್ಡ್, ಆಲ್ಮೋಸ್ಟ್ ದೀಪಾವಳಿ ಟು ದೀಪಾವಳಿ ನೋಡಿದ್ರೆ 57% ಗೇನ್ ಆಗಿದೆ. ಅದೇ ಸಿಲ್ವರ್ ನೋಡೋದಾದ್ರೆ 60% ಗೇನ್ ಆಗಿದೆ ದೀಪಾವಳಿ ಟು ದೀಪಾವಳಿ. ನೋಡಿ, ಈ ತರ ಒಂದು ಗೇನು ಯಾವುದೇ ಒಂದು ಸ್ಟಾಕ್ ಅಲ್ಲಿ, ಯಾವುದೇ ಒಂದು ನಮ್ಮ ಒಂದು ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಯಾವ್ದ್ರಲ್ಲೂ ಈ ತರ ಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ತರ ಗೇನ್ ಬಂದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಆ ತರ ಗೇನ್ ಆಗಿದೆ. ಸೊ ಇನ್ನು ನಾವು ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಿಫ್ಟಿ ಚಾರ್ಟ್ ನೋಡೋ ಲಾಸ್ಟ್ ಟೈಮ್ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇದು ಲಾಸ್ಟ್ 6 ಮಂತ್ಸ್ ಚಾರ್ಟ್ ನೋಡೋದಾದ್ರೆ ನೋಡಿ ಯಾವ ತರ ವಾಲಟೈಲ್ ಇದೆ. ಈ ವಾಲಟೈಲಿಟಿ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಆಯ್ತು. ಪ್ರೀವಿಯಸ್ 2-3 ವಿಡಿಯೋಸ್ ಹೇಳಿದೀನಿ, ಯಾವಾಗ ಈ ರೆಸಿಸ್ಟೆನ್ಸ್ ಬರುತ್ತೋ ಆ ರೆಸಿಸ್ಟೆನ್ಸ್ ಇಂದ ಮೂವ್ ಆಗ್ಬೇಕಾದ್ರೆ ಟ್ರಂಪ್ ಅವರು ಒಂದು ಸ್ಮಾಲ್ ಬಾಂಬ್ ಹಾಕ್ತಾರೆ, ವಾಪಸ್ ಬರುತ್ತೆ ಅಂತ. ಈ ಸರಿ ಬ್ರೇಕ್ ಆಗಿತ್ತು, ಒಳ್ಳೆ ನ್ಯೂಸ್, ದೀಪಾವಳಿ ಗಿಫ್ಟ್ ಅಂತ ನ್ಯೂಸ್ ಅಂತಾನೂ ಬರ್ತಾ ಇತ್ತು. ಅದ್ರ ಜೊತೆಗೆ ಓಪನ್ ಟ್ರೇಡ್ ಡೀಲ್ ಬಂದ್ಬಿಟ್ಟು ಮೋದಿ ಅವರು ಯಾವಾಗ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಆಗ ನಿಫ್ಟಿ ಸ್ಲೋಲಿ ಕೆಳಗಡೆ ಬಂದಿದೆ. ಸೊ ಈ ಒಂದು ಸಪೋರ್ಟ್ ಏನಾದ್ರು ಬ್ರೇಕ್ ಆದ್ರೆ ನಿಫ್ಟಿ ಕೆಳಗಡೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನೋಡಿದಾಗ ನೋಡಿ, ಜಪಾನ್ ಮಾರ್ಕೆಟ್ 38% ಆಲ್ ಟೈಮ್ ಇಂದ, ಪ್ರೀವಿಯಸ್ ಆಲ್ ಟೈಮ್ ಇಂದ 38% ಅಪ್ ಆಗಿದೆ ಲಾಸ್ಟ್ 6 ಮಂತ್ಸ್ ಅಲ್ಲಿ. ಇನ್ನು US ಮಾರ್ಕೆಟ್ ನೋಡೋದಾದ್ರೆ 17% ರೀಸೆಂಟ್ ಹೈಯಿಂದ ಅಪ್ ಆಗಿದೆ. ಇನ್ನು ಹಾಂಗ್ಕಾಂಗ್ ಮಾರ್ಕೆಟ್ ಅಷ್ಟೇ 19% ರೀಸೆಂಟ್ ಹೈಯಿಂದ ಅಪ್ ಆಗಿದೆ. ಸಿ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಫ್ಟಿ ಒಂದೇ ತುಂಬಾ ವಾಲೆಟೈಲ್ ಆಗ್ಬಿಟ್ಟು ಅನ್ಸರ್ಟನಿಟಿಯಿಂದ ಅಲ್ಲೇ ಸ್ಟೇ ಆಗ್ತಾ ಇರೋದು. ಇದಕ್ಕೆಲ್ಲ ಮೇನ್ ರೀಸನ್
ಡೊನಾಲ್ಡ್ ಟ್ರಂಪ್ ಅಂತಾನೆ ಹೇಳ್ಬೋದು. ಅವರ ಒಂದು ಅನ್ಸರ್ಟನಿಟಿ ಸ್ಟೇಟ್ಮೆಂಟ್ ಇಂದ ಇವೆಲ್ಲ ಅಲ್ಲೇ ಸ್ಟೇ ಆಗ್ತಾ ಇದಾವೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಕ್ರಾಸ್ ಆಗ್ಬಿಟ್ಟು ಮೇಲೆ ಹೋಗ್ತಾ ಇದೆ. ನಿಫ್ಟಿನೂ ಅಷ್ಟೇ ಆಲ್ ಟೈಮ್ ಹೈ ಎಲ್ಲೇ ಇದೆ, ಆದ್ರೆ ಅದನ್ನ ಕ್ರಾಸ್ ಮಾಡಿಲ್ಲ, ಮತ್ತೆ ಫರ್ದರ್ ಮೂವ್ನು ತೋರಿಸ್ತಾ ಇಲ್ಲ. ಇನ್ನು US ಬಾಂಡ್ ಈಲ್ಡ್ ನೋಡೋದಾದ್ರೆ 4% ಇದೆ. ಇನ್ನು ಇಂಡಿಯನ್ ಬಾಂಡ್ ಈಲ್ಡ್ 10 years ಬಾಂಡ್ ಈಲ್ಡ್ ನೋಡಿದ್ರೆ 6.53% ಇದೆ. ಇನ್ನು ರುಪಿ ಎಗೇನೆಸ್ಟ್ ಡಾಲರ್ ಹೇಳೋದಾದ್ರೆ 87.93 ಇದೆ. ನೋಡಿ, ಈ ಚಾರ್ಟ್ ಅಲ್ಲಿ ಕಂಟಿನ್ಯೂಸ್ ಮೂವ್ ಆಗ್ತಾ ಇದ್ದು ಅಲ್ಲೇ ಈಗ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತ ನಾವು ಹೇಳ್ಬೋದು. ಇನ್ನು FIIs ಬಗ್ಗೆ ಹೇಳೋದಾದ್ರೆ FIIs ಏನಿತ್ತು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲೆಲ್ಲ ತುಂಬಾ ಸೆಲ್ಲಿಂಗ್ ಅಲ್ಲಿ ಇದ್ರು. ಆದ್ರೆ ಈಗ ಅಕ್ಟೋಬರ್ ಅಲ್ಲಿ ಅವರು ಓವರ್ ಆಲ್ ಆಗಿ ತಗೊಂಡ್ರೆ 244 crores ಅಷ್ಟೇ ಸೆಲ್ ಮಾಡಿದ್ದಾರೆ. ಅಂದ್ರೆ ಒಂದಿನ ಬೈ ಮಾಡಿದ್ರೆ ಒಂದಿನ ಸೆಲ್ ಮಾಡ್ತಾರೆ, ಒಂದಿನ ಬೈ ಮಾಡಿದ್ರೆ ಒಂದಿನ ಸೆಲ್, ಒಂದಿನ ನ್ಯೂಟ್ರಲ್ ಆ ತರ ಇದೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ನ್ಯೂಟ್ರಲ್ ಆಗೇ ಇದ್ದಾರೆ. ಸೊ ಟ್ರಂಪ್ ಇನ್ ಮುಂದೆ ಯಾವ ತರ ಸ್ಟೆಪ್ ತಗೊಂತಾರೆ, ನಮಗೆ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲ ಕಂಪೇರ್ ಟು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇಂಡಿಯಾ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಅದು ಅನ್ಸರ್ಟನಿಟಿ ಇಂದ ಅದು ಮಾರ್ಕೆಟ್ ಕೆಳಗಡೆ ಇದೆ ಹೊರತು ಇಲ್ಲ ಅಂದ್ರೆ ವೆರಿ ಫಾಸ್ಟ್ ಗ್ರೋ ಎಮರ್ಜಿಂಗ್ ಇನ್ವೆಸ್ಟ್ಮೆಂಟ್ ಝೋನ್ ಅಂತಾನೆ ಅವರು ಒಂದು ಎಕ್ಸ್ಪ್ಲನೇಷನ್ ಇದೆ. ಈ ವಿಡಿಯೋ ನೋಡಿ. Stop leaving the United States here. India, this is the G10, clearly the fastest growing country. There's been some obviously tension geopolitically recently, but this is a country that is investing massively in physical infrastructure, legal, capital markets infrastructure. There is a rising middle class here. This is a place we particularly like. ಫೆಡ್ ಮಾನಿಟರಿ ಪಾಲಿಸಿ ಇದೆ 28th ಅಕ್ಟೋಬರ್ ನೈಟ್. ಸೊ ಅದರಲ್ಲಿ ಅನ್ಚೇಂಜ್ ಬರುತ್ತಾ ಇಲ್ಲ ರೇಟ್ ಕಟ್ ಆಗುತ್ತಾ, 0.25 ಆಗುತ್ತಾ, ಇಲ್ಲ ಸರ್ಪ್ರೈಸ್ ದಾಗ ಏನಾದ್ರು 0.50 BPS ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುತ್ತೆ. ಬೇಸ್ಡ್ ಆನ್ ಆ ಒಂದು ರೇಟ್ ಕಟ್ ಮೇಲೂ ಮಾರ್ಕೆಟ್ ಡೈರೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂದ್ರೆ ಈಗ ಮುಖ್ಯವಾಗಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇರೋದು ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್. ಅದು ನಮ್ಗೆ ದೊಡ್ಡ ಹೊಡೆತ ಅಂತೂ ಆಗ್ತಾ ಇಲ್ಲ, ಆದ್ರೆ ಸ್ಟೇಟ್ಮೆಂಟ್ ಗಳಿಂದ ಆಗ್ತಾ ಇರೋದಂದ್ರೆ US ನಮ್ಗೆ ಅಮೆರಿಕನೇ ದೊಡ್ಡ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆಗ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಮೈನ್ ಟ್ರಂಪ್ ಸ್ಟೇಟ್ಮೆಂಟ್ಸ್ ಏನ್ ಸ್ಟೆಪ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫರ್ದರ್ ಮೂವ್ ಅಂತ ಹೇಳ್ಬೋದು. ಆದ್ರೆ ಪುಟಿನ್ ಅವರು ಯಾವ ತರ ಇವಾಗ ಇವ್ರು ನೋಡಿದ್ರೆ US ನೋಡಿದ್ರೆ ಏನ್ ಹೇಳ್ತಾರೆ, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಯಾವುದೇ ಒಂದು ಇಂಡಿಯಾ ಕಡೆಯಿಂದ ಕನ್ಫರ್ಮೇಶನ್ ತಗೊಂಡಿರಲ್ಲ, ಆದ್ರೆ ಇಂಡಿಯಾಗೂ ಒಪ್ಪಿಸಬಹುದು ಅನ್ನೋ ಅವರು ಒಂದು ಭ್ರಮೆಯಲ್ಲೇ ಇರ್ತಾರಂತ ಕಾಣ್ಬೋದು. ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದಕ್ಕೆ ಇಂಡಿಯಾ ತಿರುಗೇಟ್ ಕೊಡ್ತಾನೆ ಇದೆ. ಆದ್ರೆ ಪ್ರೈಮ್ ಮಿನಿಸ್ಟರ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ದೊಡ್ಡ ತಿರುಗೇಟನ್ನು ಕೊಡ್ತಿಲ್ಲ. ಕಾರಣ ಏನಂದ್ರೆ ಫರ್ದರ್ ಸ್ಟೆಪ್ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಲರ್ ಡಿಪೆಂಡೆನ್ಸಿ ಅಂತಾನೂ ಹೇಳ್ಬೋದು. ನೋಡಿ, ಸುಮಾರು 70 ವರ್ಷಗಳಿಂದ ತಗೊಂಡೋದ್ರೆ ಎಲ್ಲಾ ದೇಶಗಳಲ್ಲೂ ಕಾಮನ್ ಒಂದು ಕರೆನ್ಸಿ ಅಂದ್ರೆ ಡಾಲರ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ದೇಶ ವ್ಯಾಪಾರಕ್ಕಾಗಿ ಒಂದು ಡಾಲರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಲರ್ ನಿರ್ಬಂಧ ತಂದ್ರೆ ಆ ದೇಶ ಕಾರ್ನರ್ ಮಾಡ್ಬಿಡ್ಬೋದು ಅಂತಾನೆ ಹೇಳ್ಬೋದು. ಎಷ್ಟು ವೆನ್ಜುಲಾ ಎಕ್ಸಾಂಪಲ್, ಇರಾಕ್ ಎಕ್ಸಾಂಪಲ್, ಇವೆಲ್ಲ ಏನಾಗುತ್ತಂದ್ರೆ ಈಗ ರಷ್ಯಾ ಅದರ ಒಂದು ಡಾಲರ್ ನಿರ್ಬಂಧ ತಂದ್ಬಿಟ್ರೆ ರಷ್ಯನ್ ಒಂದು ಕಂಪ್ಲೀಟ್ ಕಾರ್ನರ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದಾನೆ ಈ ತರ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿಜಿಟಲ್ ಕರೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಅದ್ರ ಜೊತೆಗೆ ರಿಸರ್ವ್ಸ್ ನೋಡಿ, ಆಲ್ ಓವರ್ ಇದಕ್ಕೆಲ್ಲ ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗಿ RBI ನವರು ಒಂದು ಬಿಗ್ ಸ್ಟೆಪ್ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ದೀಪಾವಳಿಯಲ್ಲಿ ಡಿಜಿಟಲ್ ಕರೆನ್ಸಿ ಅಂದ್ರೆ ಇವಾಗ ಯಾವ ತರ UPI ನಾವು ಪೇ ಮಾಡ್ತೀವೋ ಅದೇ ತರನೇ ಒಂದು ಡಿಜಿಟಲ್ ಕರೆನ್ಸಿ ತರ್ತಾ ಇದ್ದಾರೆ. ಅದು ಯಾವ ತರ ಅಂದ್ರೆ ಬಿಟ್ ಕಾಯಿನ್ ತರನೇ ಒಂದು ರೋಬಸ್ಟ್ ಮೂವ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದೇನಾದ್ರೂ ಆ ತರ ಮೂವ್ ಕೊಟ್ರೆ ಆಗ್ಲೂ ಸಹ ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಆಲ್ರೆಡಿ ಕಂಪೇರ್ ಮಾಡಿ ನೋಡಿದ್ರೆ 6 months ಅಲ್ಲಿ ನಾವು ಡಾಲರ್ ಡಿಪೆಂಡೆನ್ಸಿಯನ್ನ ಸ್ವಲ್ಪನೇ ಕಡಿಮೆ ಮಾಡ್ಕೊ ಬರ್ತಾ ಇದೀವಿ ಅಂತಾನೆ ಹೇಳ್ಬೋದು. ಓವರ್ ಆಲ್ ವರ್ಲ್ಡ್ ಅಲ್ಲಿ ಹೇಳ್ಬೇಕು, ಪ್ರಪಂಚದಲ್ಲೇ ಹೇಳ್ಬೇಕಾದ್ರೂ ಡಾಲರ್ ಡಿಪೆಂಡೆನ್ಸಿಗೆ ಕಡಿಮೆ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಸರಿ ಡಾಲರ್ ಡಿಪೆಂಡೆನ್ಸಿನ ಏನಾದ್ರು ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ US ಪ್ರಭಾವ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಇನ್ ಫ್ಯೂಚರ್ ಅಲ್ಲಿ ಅಂತಾನು ನಾವು ಹೇಳ್ಬೋದಾಗಿದೆ. ಟ್ರಂಪ್ ಅವರೇ ಆಗ್ಲಿ, ಟ್ರಂಪ್ ಟೀಮೇ ಆಗ್ಲಿ, ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಇಂಡಿಯಾದಿಂದ ಯಾವುದೇ ಒಂದು ಸ್ಟೇಟ್ಮೆಂಟ್ ಬರದೆ ಅವ್ರು ಮಾತ್ರ ಪ್ರತಿಯೊಂದು ಹೇಳ್ತಾ ಹೋಗ್ತಾ ಇದ್ದಾರೆ. ಫಸ್ಟ್ ಬಂದ್ಬಿಟ್ಟು ಆಯಿಲ್ ಅಂತಾರೆ. ಅದು ಆಯಿಲ್ ಅನ್ನೋದು ಒಂದು ನೆಪ ಇರ್ಬೋದಷ್ಟೇ, ಆದ್ರೆ ಅವರು ಅಗ್ರಿ ಪ್ರಾಡಕ್ಟ್ ಓಪನ್ ಟ್ರೇಡ್ ಡೀಲ್ ಏನಿದೋ ಅದೇ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ಸ್ತಾನೆ ಇದೆ. ಯಾಕಂದ್ರೆ ಈಗ ಯಾರು ಚೈನಾ ಮೇಲೆ ಯಾವ ತರ ಸೋಯಾ ಒತ್ತಡ ಹಾಕ್ತಾ ಇದಾರೋ ಅದೇ ತರ ಇಂಡಿಯಾ ಮೇಲೇನು ಒತ್ತಡ ಹಾಕೋದಕ್ಕೋಸ್ಕರನೇ ಓಪನ್ ಟ್ರೇಡ್ ಡೀಲ್ಗೆ ಅವರು ಅಗ್ರಿಮೆಂಟ್ ಸೈನ್ ಮಾಡ್ಬಿಡ್ತಾರೆ ಅಂತಾನೆ ಅವರೇ ಹೇಳ್ಬಿಡ್ತಾ ಇದ್ದಾರೆ. ಆದ್ರೆ ಪಿಯೂಷ್ ಗೋಯಲ್ ಅವರು ನೀಟಾಗಿ
ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾವು ಇಂಥದಕ್ಕೆಲ್ಲ ಬಗ್ಗಲ್ಲ, ಇದನ್ನೆಲ್ಲ ನಾವು ಒಪ್ಪಲ್ಲ ಅಂತ. ಟ್ಯಾರಿಫ್ ಅನ್ನೋದು ಇಟ್ಸ್ ಎ ಕಾಮನ್ ಥಿಂಗ್, ಎಲ್ಲಾ ದೇಶಗಳಲ್ಲಿ ಎಲ್ಲಾ ಇದ್ರ ಮೇಲೂ ಇರುತ್ತೆ. ಆದ್ರೆ ಈ ತರ ಓಪನ್ ಟ್ರೇಡ್ ಡೀಲ್ ಅನ್ನೋದು ನಮ್ಮ ಒಂದು ಸ್ವಾಭಿಮಾನ ಏನಿದೆ, ಚಿಕ್ಕ ಪುಟ್ಟ ಒಬ್ಬ ರೈತರು ಏನಿರ್ತಾರೋ ಅವ್ರ ಮೇಲೆಲ್ಲ ತುಂಬಾ ಎಫೆಕ್ಟ್ ಆಗ್ಬಿಟ್ಟು ಮುಂದೆ ಮತ್ತೆ ಅದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸು ನಾಟ್ ಗುಡ್ ಫಾರ್ ಹೆಲ್ತ್ ಅಂತಾನೂ ಹೇಳ್ತಾರೆ. ದಿಸ್ ಇಸ್ ಫಾರ್ ಟೆಸ್ಟಿಂಗ್ ಕರೆಕ್ಟ್. ಆಕ್ಚುಲಿ ಅವ್ರು ಬೆಳೆಯೋ ಅಂತ ಇವಾಗ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, ರಸಗೊಬ್ಬರಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಬೆಳೆದ್ರೆ ಅಲ್ಲೇನ್ ಮಾಡ್ತಾರೆ, ಇಲ್ಲಿ 10 ಕ್ವಿಂಟಲ್ ಬೆಳೆಯೋದು ಅಲ್ಲಿ 30-40 ಕ್ವಿಂಟಲ್ ಈಲ್ಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಮಿಕಲಿ ಮಿಕ್ಸ್ಡ್ ಬೆಳೆದ್ಬಿಟ್ಟು ಅವ್ರು ಎಕ್ಸ್ಪೋರ್ಟ್ ಮಾಡಿ ನಮ್ಮ ಕಡೆ ಇಂಪೋರ್ಟ್ ಮಾಡ್ಕೊಂಡು ತಿಂದ್ರೆ ಅದರಿಂದ ಎಫೆಕ್ಟ್ ಆಗೋ, ಆರೋಗ್ಯಕ್ಕೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ಒಂದು ಇದಾಗ್ತಾ ಇದೆ. ಈ ಟ್ರೇಡ್ ಡೀಲ್ಗಳೆಲ್ಲ ಕ್ಲಿಯರೆನ್ಸ್ ಯಾವಾಗ ಬರುತ್ತೋ ಆಗ ಮಾತ್ರ ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ, ಅಂದ್ರೆ ಸ್ಟಾಕ್ ಮಾರ್ಕೆಟ್. ಇನ್ನು ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ಹೇಳೋದಾದ್ರೆ ಎಲ್ಲಿವರೆಗೂ ಸೆಂಟ್ರಲ್ ಬ್ಯಾಂಕ್ ಕ್ಲಿಯರೆನ್ಸ್ ಕೊಡುತ್ತೋ ಅಲ್ಲಿವರೆಗೂ ಇದು ಸೈಡ್ ವೇಸ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಅಂದ್ರೆ ಅಪ್ವರ್ಡ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ನಾವು ಹೇಳ್ಬೋದು. ಸೊ ಇಷ್ಟೆಲ್ಲ ಡೇಟಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಟೀಮು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಇನ್ನ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.